ಸ್ವರೂಪ ಅದು ಎಷ್ಟು ವರ್ಷ ಆದ್ಮೇಲೆ ಟ್ಯಾಟೂ ಹಾಕ್ಸ್ತಾಳೋ ಅವಳು ರಿಯಾಕ್ಷನ್ ನೋಡೋಕ್ಕೆ ಕಾಯ್ತಿದ್ದೀನಿ ನಾನು ಹೆಂಗಿರುತ್ತೆ ಪೇಯ್ನ್ಗೆ ಅಂತ. ಒಂಚೂರು ನೋಡಿ ಮರ್ಯಾದೇನೆ ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್. ಹಲೋ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್. ಇದು ಏನೋ ಪ್ರಾಪರಾಗಿ ಬೇಕು ಅಂತ ಏನೂ ಬ್ರೇಕ್ ತೊಗೊಂಡಿಲ್ಲ ನಾನು. ಐ ವಾಸ್ ಜಸ್ಟ್ ಅನ್ಅವೈಲೇಬಲ್ ಆ್ಯಂಡ್ ವೀಡಿಯೋಸ್ ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಇರ್ತಾ ಇರಲಿಲ್ಲ, ಅದಕ್ಕೇ ವ್ಲಾಗ್ಸ್ ಹಾಕಿಲ್ಲ ಅಷ್ಟೇ. ಐ ಆಮ್ ವೆರಿ ಸಾರಿ ಫಾರ್ ಇಟ್. ಇವತ್ತು ಈ ವ್ಲಾಗ್ ಬಂದರೆ ನಾಳೆ ಸಂಡೇ ರೆಗ್ಯುಲರ್ ವ್ಲಾಗ್ ಅಂತೂ ಸಂಡೇ ಬಂದೇ ಬರುತ್ತೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದೆ ಮನೆ ಕ್ಲೀನಿಂಗ್ ಮಾಡ್ತಿರೋದ್ರಿಂದ. ಕ್ಲೀನೆಲ್ಲ ಆದಮೇಲೆ ಇವತ್ತಿನ ಊಟ ಮಾಡಿದ್ವಿ. ಮೂಲಂಗಿ ಸಾರು, ಮುದ್ದೆ, ಟೋಫು, ಬೀಟ್ರೋಟ್ ಪಲ್ಯ ಮತ್ತು ಸೌತೆಕಾಯಿ. ಊಟ ಎಲ್ಲ ಮಾಡಿ ಫ್ರೆಶನ್ ಅಪ್ ಆದಮೇಲೆ ಇವತ್ತು ಸ್ವರೂಪನ ಬರ್ಡೇ ಇತ್ತು, ಸೊ ಅವಳು ಬಂದಿದ್ಲು. ಇವತ್ತು ಸ್ವರೂಪನ ಬರ್ಡೇ ಕೇಕ್ ಕಟ್ ಮಾಡಿಸಿದ್ವಿ. ಇವತ್ತು ಅವಳು ಬರೋ ಪ್ಲ್ಯಾನ್ ಇತ್ತು, ಬಿಕಾಸ್ ದೆರ್ ವಾಸ್ ಸಮಥಿಂಗ್ ಶಿ ವಾಂಟೆಡ್ ಟು ಡೂ ಸ್ಪೆಷಲ್ ಫಾರ್ ಹರ್ ಬರ್ಡೇ. ಅದಕ್ಕೆ ಅಂತ ಏನದು ಅಂತ ನಿಮ್ಮ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಅವಳ ಬರ್ಡೇ ಕೇಕ್ ಕಟ್ ಮಾಡ್ಸೋಣ ಬನ್ನಿ. ಯಾಕೆ ಆರಿಸ್ತಿ? ಆರಿಸ್ಬೇಡ, ಆರಿಸ್ಬಾರ್ದು. ಒಂಚೂರು ಕಾಯಕ್ಕಾಗಲ್ಲ, ಒಂಚೂರು ಕಾಯಕ್ಕಾಗಲ್ಲ. ಆಗ್ಲೇ ತಿನ್ಬಿಟ್ಲಿ ಇದ್ರಲ್ಲಿ ಇದ್ದಿದ್ದು ಹೇಜಲ್ ನೆಟ್ ಎಲ್ಲ ತಿನ್ಬಿಟ್ಲು. ಹ್ಯಾಪಿ ಬರ್ಡೇ ಟು ಯು. ನೋಡಿ ಮರ್ಯಾದೇನೆ ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್. ಇವಳು ನೋಡಿ ಹಿಂಗೆ ಕಾಯ್ತಾವ. ಚೆನ್ನಾಯ್ತಾ ಮಮ್ಮಿ ಕೇಕು? ಹ್ಯಾಪಿ ಬರ್ಡೇ. ಅಷ್ಟೇ ಮುಗೀತು. ಈ ಥರ ಯಾರು ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ ಹೇಳಿ? ಯಾರು ಮಾಡಲ್ಲ. ಸುಮ್ಮನೆ ಕಾಫಿ ತಿನ್ನಿಸ್ತಾ ಅಷ್ಟೇ. ಸ್ವೀಟಿಗೆ ತಿನ್ನಿಸ್ಲಿಲ್ಲ ನೀನು? ತಿನ್ನಿಸ್ಲಾ? ಒಂಚೂರು ತಿನ್ಸಿದ್ರೆ ಒಂದೇ ಒಂಚೂರು ತಿನ್ಸು. ಅಷ್ಟೊಂದು ಕೊಡೋಣ ಅವಳು. ಎಲ್ಲರ ಬರ್ಡೇಗೂ ಎಷ್ಟಿಷ್ಟೇ ಅವಳು ಕೊಡೋದು. ಥ್ಯಾಂಕ್ಸ್ ಆಂಟಿ. ವೆಲ್ಕಮ್. ನಿಮ್ಮ ಟ್ಯಾಟೂನ ಇನ್ನೂ ಚೂಸ್ ಮಾಡಿಲ್ಲ ಇವಳು, ಬಟ್ ನಾವು ಇವತ್ತೇನು ಹಾಕ್ಸ್ಕೊತಿದ್ದೀವಿ ಸ್ವಲ್ಪ ನಾವು ಸೇರಿ ಲೈಫಲ್ಲಿ ಫಸ್ಟ್ ಟೈಮ್. ನನ್ನೇ ಬಿಡ್ತಾವಳು ಫಸ್ಟು ಬಲಿಕಾ ಮಕ್ಕ ಇವಳು. ನೋಡಿ ಅಷ್ಟೇ, ಸ್ವಲ್ಪ ಜೂಮ್ ಮಾಡ್ತೇನೆ. ಏನು ಕಾಣಲ್ಲ, ನಾನು ನೋಡಿ ದೂರ ಕೂತ್ಕೊಂಡಿದ್ದೀನಿ. ಅದಕ್ಕೆ ಈ ವರ್ಷದ ಬರ್ಡೇ ತುಂಬ ಸ್ಪೆಷಲ್ ಆಗಿರಬೇಕು ಅಂತ ಸ್ವರೂಪ ಈ ವರ್ಷ ಬರ್ಡೇಗೆ ಟ್ಯಾಟೂ ಹಾಕ್ಸ್ಕೊಳ್ಳೋಕೆ ಡಿಸೈಡ್ ಮಾಡಿದ್ಲು. ಔಟ್ ಆಫ್ ದ ಬ್ಲೂ ನಾನು ಅವಳನ್ನ ಕೇಳಿದೆ, ಮತ್ತು ನಾವಿಬ್ಬರು ಮ್ಯಾಚಿಂಗ್ ಟ್ಯಾಟೂ ಹಾಕ್ಸ್ಕೊಳ್ಳೋಣ, ಬಿಕಾಸ್ ಇಟ್ ವಾಸ್ ಅಬೌಟ್ ಟೈಮ್. ವಿ ಆರ್ ಫ್ರೆಂಡ್ಸ್ ಫಾರ್ 15 years, ವಿ ಶುಡ್ ಗೆಟ್ ಇಟ್ ಅಂತ. ಹಾಕ್ಸ್ಕೊಳ್ಳೋಣ ಅಂತಂದ್ಲು. ಟ್ಯಾಟೂ ಬಿಕಮ್ಸ್ ಲೈಕ್ ಅದೇನಂತಾರೆ, ಏನಾದರೂ ಒಂದು ಪರ್ಪಸ್ ಇಲ್ಲದೆ ಹಾಕ್ಸ್ಕೊಳ್ಳೋಕ್ಕೆ ಏನು ಮೋಟಿವೇಶನ್ ಇರಲ್ಲ. ಸೊ ನಾನು ಯಾವಾಗ್ಲೂ ಈ 4 clovers ಒಂದು ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮೇ ಹಾಕ್ಸ್ಕೊಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ಹಾಕ್ಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಸ್ವರೂಪನೇ ಕೇಳಿದೆ 4 clovers ಹಾಕೊಳ್ಳೋಣ, ಇಟ್ ಇಸ್ ಮೆಂಟ್ ಟು ಬಿ ಲಕ್ಕಿ ಆ್ಯಂಡ್ ಪುಟ್ಟಾಗೆ ನಮ್ಮ ರಿಸ್ಟ್ ಹತ್ರ ಕ್ಯೂಟ್ ಆಗೋ ಕಾಣುತ್ತೆ ಅಂತ. ಈಸಿ ಪೀಸಿ ಮ್ಯಾಚಿಂಗ್ ಟ್ಯಾಟೂ ಅಲ್ವಾ, ಅದಕ್ಕೇನೆ ಇದೊಂದು ಲೈಕ್ 10 minutes ತೊಗೊಂಡಿಲ್ಲ ಈ ಟ್ಯಾಟೂ ಕಂಪ್ಲೀಟ್ ಮಾಡೋಕ್ಕೆ. ಇಟ್ ವಾಸ್ ದಾಟ್ ಈಸಿ. ನಾನು ಆಗೋ ತನಕ ಹೆಂಗಿರುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ಹಿಯರ್ ಇಸ್ ದ ರಿಸಲ್ಟ್. ನಾನು ಟ್ಯಾಟೂ ಏನೋ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ವರೂಪನ ಟರ್ನ್ ಆಗಿದ್ದು. ಅವಳು ಎಷ್ಟೊಂದು ವರ್ಷದ ಮೇಲೆ ಹಾಕ್ಸ್ತಾ ಇರೋದ್ರಿಂದ ಇಲ್ಲ ನೀನೇ ಫಸ್ಟ್ ಹಾಕ್ಸು ಅಂತ ಇದ್ಲು. ಸೊ ಅದಕ್ಕೆ ನಾನೇ ಫಸ್ಟ್ ಹಾಕ್ಸ್ಕೊಂಡೆ. ಅದಾದಮೇಲೆ ಇವತ್ತು ಹೇಗೆ ಅವರು ಏನು ಎಕ್ವಿಪ್ಮೆಂಟ್ನೆಲ್ಲ ಯೂಸ್ ಮಾಡ್ತಾರೆ ಆ್ಯಂಡ್ ಹೇಗೆ ಪ್ರೆಪ್ ಮಾಡ್ಕೊಳ್ತಾರೆ ಅಂತ ನೋಡೋಕೆ ಸಿಕ್ತು. ಆ್ಯಂಡ್ ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್. ಅದನ್ನೊಂದನ್ನು ಹಾಕಿದ್ಮೇಲೆ ಆ ಇಂಕ್ ಏನಿರುತ್ತೆ ಅದನ್ನು ಹಾಕಿದ್ಮೇಲೆ ಇಂಕ್ ಅಂತರ ಇದನ್ನು ಏನಂತಾರೆ ನಂಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ನಾಲೆಜ್ ಅಬೌಟ್ ದ ಟ್ಯಾಟೂ ಮಿಷಿನ್. ನೀವು ಹೇಳಿ ನಿಮಗೆ ಗೊತ್ತಿದ್ರೆ. ಸ್ವರೂಪ ಅದು ಎಷ್ಟು ವರ್ಷ ಆದ್ಮೇಲೆ ಟ್ಯಾಟೂ ಹಾಕ್ಸ್ತಾಳೋ ಅವಳು ರಿಯಾಕ್ಷನ್ ನೋಡೋಕ್ಕೆ ಕಾಯ್ತಿದ್ದೀನಿ ನಾನು ಹೆಂಗಿರುತ್ತೆ ಪೇಯ್ನ್ಗೆ ಅಂತ. ವಾಯ್ಸೇ ಬರ್ತಾ ಇಲ್ಲ, ಆಚೆ ಅಂದ್ಕೊಂಡ್ರು ಬಂತು. ಎಷ್ಟು ವರ್ಷ ಆಗೋಗಿದ್ದು ಮಚ್ಚ? ನಾವು ಒಟ್ಟಿಗೆ ತಾನೇ ಅದು ಹಾಕ್ಸಿದ್ದು. ಲೆಫ್ಟ್ ಹ್ಯಾಂಡ್ ಟು ಹಾರ್ಟ್ 15 years ಆದಮೇಲೆ ಇವಾಗ ಹಾಕ್ಸ್ಕೊತಾರೆ. I'm loving it. ಇಲ್ಲ ನಿಂಗೆ ಕ್ಲೋಸ್ ಅಪ್ ಶಾಟೇ ಬೇಕು.
ಎಷ್ಟೊಂದು ವರ್ಷ ಆದಮೇಲೆ ಹಾಕ್ಸ್ಕೊಳ್ತಾ ಇರೋದ್ರಿಂದ ಸ್ವರೂಪನಿಗೆ ಒಂದು ಸ್ವಲ್ಪ ನೋವಾಯಿತು ಸ್ಟಾರ್ಟಿಂಗಲ್ಲಿ. ಸಿಕ್ಕಾಪಟ್ಟೆ ನೋವು ಅಂತ ಇದ್ಲು. ಆ ಶೇಡಿಂಗ್ ಮಾಡಬೇಕಾದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ನೋವಿತ್ತು. ರೆಗ್ಯುಲರ್ಲಿನೇ ಆ ಶೇಡಿಂಗ್ ಮಾಡಬೇಕಾದ್ರೆ ತುಂಬ ನೋವಿರುತ್ತೆ. ಆ್ಯಂಡ್ ಈ ಒಂದು ಟ್ಯಾಟೂ ಸ್ಟುಡಿಯೋ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಹೈಜೀನ್ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಎಷ್ಟು ಕೇರ್ ತೊಗೊಳ್ತಾರೆ ಅವರು ಟ್ಯಾಟೂ ಹಾಕಬೇಕಾದ್ರೆ ಅಂತಂದರೆ ಅಷ್ಟು ಕೇರ್ ತೊಗೊಳ್ತಾರೆ. ಆ್ಯಂಡ್ ಮುಂಚೆ ಇವ್ರ ಸ್ಟುಡಿಯೋ ಮಲ್ಲೇಶ್ವರಂ 11th ಕ್ರಾಸಲ್ಲಿ ಏನೋ ಇತ್ತು. ಅದಾದಮೇಲೆ ಇವಾಗ 13th ಕ್ರಾಸ್ ಮಾರ್ಕೆಟ್ಗಿಂತ ಒಂದು ಸ್ವಲ್ಪ ಹಿಂದೆನೇ ಇದೆ. ತುಂಬ ಚೆನ್ನಾಗಿದೆ ಸ್ಟುಡಿಯೋ, ಮೈಲ್ಡ್ ಟ್ಯಾಟೂ ಸ್ಟುಡಿಯೋ ಅಂತ. ಸೊ ನೀವು ಯಾರಾದರೂ ಟ್ಯಾಟೂ ಹಾಕ್ಸ್ಕೊಳ್ಳೋರು ಇದ್ದರೆ ಆ್ಯಂಡ್ ಇಫ್ ಯು ವಾಂಟ್ ಟು ಟ್ರೈ, ನೀವು ಖಂಡಿತ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಟ್ಯಾಟೂ ಹಾಕ್ಸ್ಕೊಳ್ಬೋದು. ತುಂಬ ಚೆನ್ನಾಗಿ ಹಾಕ್ತಾರೆ. ಅದಕ್ಕೆ ನಾನು ಮತ್ತೆ ಇಲ್ಲಿಗೆ ಬರೋದು. ಏನೇ ಒಂದು ಚಿಕ್ಕ ಟ್ಯಾಟೂ ರಿಕ್ವೈರ್ಮೆಂಟ್ ಇದ್ದರೂ ನಾನು ಇಲ್ಲಿಗೆ ಬರೋದು. ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದ್ರೆ ನಾನು ನಮ್ಮ ಆಂಟಿನೂ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೆ, ಅವರು ರೋಹನ್ ಅರಿಂದು ಟ್ಯಾಟೂ ಹಾಕ್ಸ್ಕೊಳ್ಳೋಕ್ಕೆ ಅಂತ. ಆ್ಯಂಡ್ ಸೆಕೆಂಡ್ ಟ್ಯಾಟೂ ಹಾಕ್ಸ್ಕೊಂಡು ಸ್ವರೂಪ ಗಾಡ್ಸ್ ಫೇವ್ರೇಟ್ ಅಂತ. ದಟ್ ವಾಸ್ ದ ಬರ್ಡೇ ಸ್ಪೆಷಲ್ ಟ್ಯಾಟೂ. ಸೊ ಅದನ್ನು ಮುಗೀತು ಇವಾಗ. ಇನ್ ಬಿಟ್ವೀನ್ ಅವಳು ಬರ್ಡೇ ಬಂದಿದ್ದು, ಇದು ಬರ್ಡೇ ದಿನಾನೇ ಮಾಡಿಸ್ಕೋಬೇಕು ಅಂತಲೇ ಅವಳು ಬಂದಿದ್ಲು. ಸೊ ಅವಳಿಗೂ ಪ್ಲಾನ್ಸ್ ಇರುತ್ತಲ್ವ ಬರ್ಡೇ ಅಂತಂದರೆ. ಸೊ ನಾವು ಬೇಗ ಅವ್ರಿಗೆ ಕಾಲ್ ಮಾಡಿ ನಾನು ಫಸ್ಟೇ ಹೇಳಿದೆ ಈ ಥರ ಬರ್ತೀವಿ ಅಂತ. ಸೊ ಅವರು ರೆಡಿ ಇದ್ದರು. ನಾವು ಹೋಗಿ ಪಟ ಅಂತ ಟ್ಯಾಟೂ ಹಾಕಿಸಿ ಮನೆಗೆ ಹೊರಟ್ಬಿಡೋದೆ ಬೇಗ ಇವಾಗ. ಫ್ರೆಂಡ್ಸ್, ಬರ್ತಡೇ ದಿನ ನಾನು ಹೇಳು, ಸ್ವಲ್ಪ ಬಿಲ್ಡಪ್ ಕೊಡು. ಫ್ರೆಂಡ್ ಜೊತೆ ಮ್ಯಾಚಿಂಗ್ ಟ್ಯಾಟೂ ಹಾಕ್ಕೊಂಡೆ, ನನಗಂತ ನಾನು ಒಂದು ಟ್ಯಾಟೂ ಹಾಕ್ಕೊಂಡೆ. ಇಂಪಲ್ಸಿವ್ ಡಿಸಿಷನ್ ಹ್ಯಾವ್ ಬೀನ್ ಮೇಡ್. ನಾವು ಇವತ್ತು ಟ್ಯಾಟೂ ಹಾಕ್ಸ್ಕೊಂಡಿದ್ದೀವಿ. ಈ ಮ್ಯಾಚಿಂಗ್ ಟ್ಯಾಟೂನ ನನ್ನ ಗಂಡನೋ ಬಾಯ್ ಫ್ರೆಂಡ್ ಜೊತೆ ಹಾಕ್ಸ್ಕೊಳ್ಬೇಕಾಗಿತ್ತು. ಅಲ್ಲ, ಫಾರ್ಚುನೇಟ್ಲಿ ಔಟ್ ಆಫ್ ದ ಬ್ಲೂ ಸ್ವರೂಪನ ಒಂದಿನ ಕೇಳಿದೆ, ಮತ್ತೆ ಈ ಥರ ಟ್ಯಾಟೂ ಹಾಕ್ಸೋಣ ಮ್ಯಾಚಿಂಗ್. ಅದೇನೆ ಕೇಳಿದೆ, ಸದ್ಯಕ್ಕೆ ಹೂ ಅಂದು. ಇಲ್ಲಾಂದ್ರೆ ಗ್ರೌಂಡ್ ಫ್ಲೋರಿಂದ ಆರಿ ಸೂಸೈಡ್ ಮಾಡ್ಕೊತಾ ಇದ್ದೆ. ಅಟ್ಲೀಸ್ಟ್ ಅವಳು ಹೂ ಅಂದ್ಲು. ಇದು ನಾವಿಬ್ರು ಮ್ಯಾಚಿಂಗ್ ಟ್ಯಾಟೂ ಹಾಕ್ಸಿದ್ವಿ. ಇದು ನಮ್ಮ ಮಮ್ಮಿ ಮಾಡಿದ ಗಾಯ ಬಿಟ್ಬಿಡಿ. ಬಟ್ ಕೋಇನ್ಸಿಡೆಂಟ್ಲಿ ನೋಡಿ, ಸೇಮ್ ಸ್ಪಾಟಲ್ಲಿ ಇಬ್ರಿಗೂ ಗಾಯ, ಸೇಮ್ ಸ್ಪಾಟಲ್ಲಿ ಇಬ್ರಿಗೂ ಟ್ಯಾಟೂ ನೋಡಿ. ಚೆನ್ನಾಗಿ. ಮತ್ತಿದು ಅವಳು ಬರ್ಡೇಗೆ ಅಂತ ಹಾಕ್ಸ್ಕೊಂಡಿರೋದು. ಆಲ್ವೇಸ್ ಗಾಡ್ಸ್ ಫೇವ್ರೇಟ್. ಆಲ್ವೇಸ್ ನಾನು ಆ್ಯಡ್ ಮಾಡಿದೆ, ಬಟ್ ಸ್ಟಿಲ್ ಯುವರ್ ಗಾಡ್ಸ್ ಫೇವ್ರೇಟ್. ಅಲ್ಲಿಂದ ನೆಕ್ಸ್ಟ್ ನಾವು ಅಪಾಯಿಂಟ್ಮೆಂಟ್ ತೊಗೊಂಡ್ವಿ ನನಗೆ ಸ್ವರೂಪನಿಗೆ ಟ್ಯಾಟೂ ಹಾಕೋಕ್ಕೆ ಅಂತ. ಮತ್ತು ಮನೆಗೆ ಬಂದು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವರೂಪ ಹೊಡ್ತೀನಿ ಅಂತಂದು, ಲೈಕ್ ಐ ಸೈಡ್ ಅವಳಿಗೆ ಬೇರೆ ಪ್ಲಾನ್ಸ್ ಕೂಡ ಇತ್ತು. ಸೊ ಅದಕ್ಕಿಂತ ಮುಂಚೆ ನಮ್ಮ ಮಮ್ಮಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅವಳನ್ನ ಕಳ್ಸೋಣ ಅಂತ ಅರ್ಶಿನ ಕುಂಕುಮ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅವಳು ನೋಡಿದ್ರೆ ಅರ್ಶಿನ ಕುಂಕುಮ ತೊಗೊಂಡು ಜೊತೆಗೆ ತಟ್ಟೆನೂ ತೊಗೊಂಡು ಹೋಗ್ತೀನಿ ಅಂತಾಳೆ. ತಟ್ಟೆನೇ ಎತ್ಕೊಂಡು ಚಿಕ್ಕದಾಗಿಡು, ಚಿಕ್ಕದ ನೋಡು, ಅಲ್ಲಿಡ್ಬೇಡ ಕೆಳಗಡೆ, ಒಂಚೂರು ಮೇಲೆ ಅಲ್ಲಿಡು. ಚಿಕ್ಕ ಕುಂಕುಮ ಇಡೆ ಅಂತಂದರೆ ಹಣೆ ತುಂಬ ಕುಂಕುಮ ಇಟ್ಟಿದ್ಲು. ಎನಿವೇಸ್ ಬ್ಯೂಟಿಫುಲ್ ಸನ್ಸೆಟ್ ನೋಡ್ತಾ ಅವಳಿಗೆ ಬಾಯ್ ಹೇಳೋ ಟೈಮ್. ಬಾಯ್. ಆ್ಯಂಡ್ ಇದು ದ ವೆರಿ ನೆಕ್ಸ್ಟ್ ಡೇ ನಾನು ಆಫೀಸಿಂದ ಬಂದ ತಕ್ಷಣ ನಮ್ಮಮ್ಮ ಕೆಲಸ ರೆಡಿಯಾಗಿ ಇಟ್ಕೊಂಡಿದ್ರು, ವಿಚ್ ವಾಸ್ ದೋಸೆಗೆ ಹಿಟ್ಟು ರುಬ್ಸ್ಕೊಂಬರೋದು ಅಂತ. ರುಬ್ಸ್ಕೊಂಡೆಲ್ಲ ಬಂದಮೇಲೆ ನೋಡಿದ್ರೆ ನಮ್ಮಮ್ಮ ಮೆಂತ್ಯ ಮುದ್ದೆ ಮಾಡಿದರು. ಲೈಕ್ ಆಫ್ಟರ್ ಸೋ ಮೆನಿ ಇಯರ್ಸ್ ನಾನು ಮೆಂತ್ಯ ಮುದ್ದೆ ತಿಂತಾಯಿದ್ದೀನಿ. ಸೊ ಮೆಂತ್ಯ ಮುದ್ದೆ ಏನಿದೆಯಲ್ಲ, ಅದಕ್ಕೆ ಮನಸೋ ಇಚ್ಛೆ ತುಪ್ಪ ಹಾಕ್ಕೊಂಡು ಅದನ್ನು ತುಪ್ಪದಲ್ಲಿ ಹತ್ಕೊಂಡು ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದು ನುಂಗಿದ್ರೂ ಮಸ್ತ್ ಟೇಸ್ಟ್ ಇರುತ್ತೆ, ಬಟ್ ಅಗಿದ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಯೂಶ್ವಲಿ ನಾನು ಇದನ್ನು ಇನ್ಸ್ಟಾಗ್ರಾಮ್ಗೆ ಹಾಕಿದಾಗ ಸ್ವಲ್ಪ ಜನ ಹೇಳಿದ್ರು ದಟ್ ಅವರು ಶುಗರ್ ವಾಟರಲ್ಲಿ ಚೆನ್ನಾಗಿರುತ್ತೆ ಅಂತ, ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನಾವು ಬೆಲ್ಲದಲ್ಲಿ ಮಾಡ್ತೀವಿ. ಇನ್ನೊಂದ್ಸಲ ನುಂಗೋಗು ಕೈ ತೊಳ್ಕೊಂಡು ಒಂದೇ. ದಿಸ್ ವಾಸ್ ಪರ್ಸ್ನಲ್. ಎಷ್ಟೊಂದು ದಿನ ಆದಮೇಲೆ ನಮ್ಮ ಮಮ್ಮಿ ನೋಡ್ತಾ ಇರ್ತೀರ. ಸೊ ನಾನು ಹೇಳ್ದಂಗೆ ಬೆಲ್ಲದ ನೀರಲ್ಲಿ ಮುದ್ದೆನ ಮಾಡ್ತೀವಿ ರೆಗ್ಯುಲರ್ ವಾಟರ್ಗಿಂತ. ಸೊ ಡೆಲಿಷಿಯಸ್ ಆಗಿರುತ್ತೆ ಮುದ್ದೆ. ನಾನು ತುಂಬ ವರ್ಷಗಳಾದಮೇಲೆ ತಿಂತಾಯಿದ್ದೀನಿ. ಅದನ್ನು ಮುರಿತಾ ಇದ್ದಂಗೆ ನಂಗೆ ಫುಲ್ ಖುಷಿ ಆಗ್ತಾಯಿತ್ತು. ಮತ್ತು ಆ ತುಪ್ಪದಲ್ಲಿ ಅದಬೇಕಾದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಫೀಲಿಂಗು. ಇವಾಗ ಐ ಆಮ್ ವೆರಿ 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 ಎಕ್ಸೈಟೆಡ್ ಆ್ಯಂಡ್ ಕ್ಯೂರಿಯಸ್ ಟು ಟ್ರೈ ಹೇಗಿರುತ್ತೆ ಅಂತ. ಇಷ್ಟು ವರ್ಷಗಳಾದಮೇಲೆ ತಿಂತಾಯಿದ್ದೀನಿ. ಫಸ್ಟ್ ತುತ್ತು ನಾನು ನುಂಗಿದೆ. ಯೂಶಲಿ ಮುದ್ದೆ ನುಂಗಿ ಅಭ್ಯಾಸ ಅಲ್ವಾ, ಹಂಗೆ ನುಂಗ್ಬಿಟ್ಟೆ. ಬಟ್ ನೆಕ್ಸ್ಟ್ ತುತ್ತಲ್ಲಿ ಐ ಸ್ಟಾರ್ಟೆಡ್ ಚೂವಿಂಗ್ ಆ್ಯಂಡ್ ಈಟಿಂಗ್ ಇಟ್, ಆ್ಯಂಡ್ ಇಟ್ ವಾಸ್ ದ ಬೆಸ್ಟ್ ಮುದ್ದೆ. ನಮ್ಮ ಮಮ್ಮಿ ಬೆಳಗ್ಗೆ ಹೊತ್ತು ಕುಡಿಯೋಕ್ಕೆ ಏನಾದರೂ ಡಿಟಾಕ್ಸ್ ವಾಟರ್ ಥರ ಮಾಡು ಅಂತ ಕೇಳಿದರು. ಅದಕ್ಕೇ ನಾನು ಈ ಸಲ ಪಾಲಕ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಚೆನ್ನಾಗೆ ಪಾಲಕ್ನ ತೊಳ್ಕೊಂಡು 4-5 ಸಲ ತೊಳ್ಕೊಂಡೆ. ಇದನ್ನು ಬ್ಲಾಂಚ್ ಕೂಡ ಮಾಡ್ಕೋಬೋದು, ವಿಚ್ ವಾಸ್ ಆಪ್ಷನಲ್. ಸೊ ನಾನು ತೊಳ್ಕೊಂಡೆ ಅಷ್ಟೇ. ಅದಾದಮೇಲೆ ಅದಕ್ಕೆ 1 ಸೌತೆಕಾಯಿ, ಅರ್ಧ ಇಂಚಷ್ಟು ಶುಂಠಿ, 1 ಇಂಚಷ್ಟು ಅರ್ಶಿನದ ಕೊಂಬು, ನಿಂಬೆ ರಸ, ಸ್ವಲ್ಪ ಮೆಣಸು ಮತ್ತು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡೆ. ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸು ಹಾಕ್ಬೋದು, ಬಟ್ ನಾನು ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಐ ಕೀಪ್
ಥಿಂಗ್ಸ್ ಸಿಂಪಲ್ ಇಫ್ ಯು ನೋ ಮೀ. ಸೊ ಅದು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಸ್ಟ್ರೈನ್ ಮಾಡಿ ಅದನ್ನು ಒಂದು ಐಸ್ ಕ್ಯೂಬ್ಗೆ ಹಾಕಿಟ್ಟೆ. ಒಂದೇ ಒಂದು ಐಸ್ ಟ್ರೇ ಇತ್ತು, ಸೊ ಅದು ತುಂಬ ಅಷ್ಟು ಹಾಕಿದೆ. ಮಿಕ್ಕಿದೆಲ್ಲ ವಾಟರ್ ಬಾಟಲ್ ಒಳಗಡೆ ಹಾಕ್ಬಿಟ್ಟು ಐ ಜಸ್ಟ್ ಕೆಪ್ಟ್ ಇಟ್ ಇನ್ಸೈಡ್ ದ ಫ್ರಿಜ್. ಇದನ್ನು ಬೆಳಗ್ಗೆ ಹೊತ್ತು ನಾನು ಯೂಶ್ವಲಿ ಚಿಯಾ ಸೀಡ್ಸ್ ಕುಡಿತೀನಲ್ಲ, ಅದ್ರ ಜೊತೆ ಚಿಯಾ ಸೀಡ್ಸು, ನೀರು ಮತ್ತು ಈ ಐಸ್ ಕ್ಯೂಬ್ಸ್ನ 2-3 ಹಾಕ್ಕೊಂಡು ಕುಡಿತೀವಿ. ಅದಾದಮೇಲೆ ನಾನು ಗುಬ್ಬಿ ವಾಕಿಂಗ್ ಹೊರಟ್ವಿ. ಎವ್ರಿ ಡೇ ನಾವು ವಾಕಿಂಗ್ ಹೋಗ್ತೀವಿ. ಯೂಶ್ವಲಿ ಒಂದು 10:30 ಆದಮೇಲೆ ನಮ್ಮ ಮನೆ ಹತ್ರ ಸ್ವಲ್ಪ ಜನ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ, ಬೈಕೆಲ್ಲ ಓಡಾಡೋದು ಕಮ್ಮಿ ಆಗುತ್ತೆ. ಸೊ ಗುಬ್ಬಿಗೆ ನಾವು ಲೀಸ್ಲೆಸ್ ವಾಕಿಂಗ್ ಮಾಡಿಸೋದು, ಅಂದರೆ ಅವಳಿಗೇನು ಬೆಲ್ಟ್ ಆಗಿಲ್ಲ ಅದೇನು ಕಟ್ಟಲ್ಲ. ನಾನು ನಡ್ಕೊಂಡು ಹೋಗ್ತಿದ್ರೆ ಅವ್ಳು ನನ್ನ ಹಿಂದೆ ಬರ್ತಾ ಇರ್ತಾಳೆ ಅಷ್ಟೇ. ನಾನು ಯೂಶ್ವಲಿ ಬುಕ್ ತೊಗೊಂಡು ಹೋಗ್ತೀನಿ. ಸೊ ದಿಸ್ ಇಸ್ ಮೈ ರೀಡಿಂಗ್ ಟೈಮ್. ಆ 10-15 ಮಿನಿಟ್ಸ್ ಏನಿರುತ್ತೆ ಅದರಲ್ಲಿ ನಾನು 1-2 ಚಾಪ್ಟರ್ ಓದ್ಕೊಳ್ತೀನಿ. ಅವಳು ವಾಕ್ ಮಾಡ್ಕೊಂಡು ಬರ್ತಾಳೆ. ಆ್ಯಂಡ್ ಇದು ಇನ್ಸ್ಟಾಗ್ರಾಮ್ಗೆ ಅಂತ ಶೂಟ್ ಮಾಡಿದೆ. ಅವಳು ಆರಾಮ್ಸೆ ಕ್ಯೂಟಾಗಿ ಕೂತಿದ್ದಾಳಲ್ಲಿ. ವಾಪಸ್ ಮನೆಗೆ ಬಂದು ಬ್ಯಾಗ್ ಪ್ಯಾಕ್ ಮಾಡಿದೆ. ಯಾಕೆ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ, ಎಲ್ಲಿಗೆ ಹೋಗ್ತಾಯಿದ್ದೀನಿ ಅನ್ನೋದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ.